ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ವೈಕುಂಠ ಏಕಾದಶಿ ಅತ್ಯಂತ ಪ್ರಮುಖವಾದ ದಿನ ಅಂತ ಹೇಳ್ಬೋದು. ಇದೊಂದು ಏಕಾದಶಿಯನ್ನು ಆಚರಿಸಿದರೆ ನೀವು ವರ್ಷಪೂರ್ತಿ ಏನು ಏಕಾದಶಿಗಳನ್ನು ಅಂದರೆ ಪ್ರತಿ ತಿಂಗಳಿಗೆ 2 ಬಾರಿ ಬರುತ್ತೆ, ಈ ಏಕಾದಶಿಗಳನ್ನು ಆಚರಿಸಿದ್ದಷ್ಟೇ ಲಾಭ ನಿಮಗೆ ಬರುತ್ತೆ. ಇದೊಂದು ದಿನ ಹೀಗೆ ಮಾಡಿ ನಿಮ್ಮ ಜೀವನದಲ್ಲಿ ಧನಪ್ರಾಪ್ತಿ, ಇಷ್ಟಸಿದ್ಧಿ, ಏನು ನೀವು ಮನಸ್ಸಲ್ಲಿ ಅನ್ಕೊತೀರಾ ಅದೆಲ್ಲವೂ ಕೂಡ ಆಗುತ್ತೆ. ಹಾಗೆ ಸರ್ವರೋಗ ನಿವಾರಣೆ, ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ದಾರಿದ್ರ್ಯವು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಇದು ನಾನು ಹೇಳ್ತಾ ಇರುವಂತಹದ್ದಲ್ಲ, ಪುರಾಣ ಕಥೆಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಈ ಒಂದು ವೈಕುಂಠ ಏಕಾದಶಿ ಅತ್ಯಂತ ಪ್ರಮುಖವಾದದ್ದು. ಮಹಾವಿಷ್ಣುವಿನ ಒಂದು ಧ್ಯಾನವನ್ನು ಮಾಡೋದ್ರಿಂದ ಮತ್ತು ಗುರು ರಾಯರನ್ನು ಸ್ಮರಣೆ ಮಾಡೋದ್ರಿಂದ ಪಾಪ ಕರ್ಮಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಬಾರಿ ಡಿಸೆಂಬರ್ 30 ಮಂಗಳವಾರದಂದು ಒಂದು ಏಕಾದಶಿ ಅಂದರೆ ದೊಡ್ಡ ಏಕಾದಶಿ, ವೈಕುಂಠ ಏಕಾದಶಿಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಏಕಾದಶಿ ಅಂದರೆ ಈ ವರ್ಷದಲ್ಲಿ ಬಂದಿರುವಂತಹದ್ದು ಒಂದು ದೊಡ್ಡ ಏಕಾದಶಿ ಮತ್ತು ಇದೊಂದು ಕೊನೆಯ ಏಕಾದಶಿ. ಇದು ವೈಕುಂಠಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಇದರ ಒಂದು ಮಹತ್ವವನ್ನು ತಿಳಿಸೋದಾದರೆ ಧನಪ್ರಾಪ್ತಿ, ಇಷ್ಟಸಿದ್ಧಿ, ದುಡ್ಡು ಕಾಸು ಬರಬೇಕು, ಇನ್ಯಾವುದೋ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದೀರಾ, ಇನ್ನು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಇದು ಒಂದು ನಿವಾರಣೆಯನ್ನು ಮಾಡುತ್ತೆ ಅಂತ ನಮ್ಮ ಪುರಾಣಗಳಲ್ಲೇ ಇದನ್ನು ಉಲ್ಲೇಖವನ್ನು ನೀಡಿದ್ದಾರೆ. ಇನ್ನು ಪುರಾಣ ಕಥೆಗಳ ಪ್ರಕಾರ ನಾರಾಯಣ ತನ್ನ ಒಂದು ವಾಸಸ್ಥಾನವಾದ ವೈಕುಂಠದಿಂದ ಏಕಾದಶಿ ತಿಥಿಯ ದಿನ ಭಕ್ತರಿಗೆ ದರ್ಶನ ನೀಡುವುದಾಗಿ ಲಕ್ಷ್ಮಿಯ ಸಮೇತ ಭೂಲೋಕಕ್ಕೆ ಬರುತ್ತಾರೆ ಎಂಬ ನಂಬಿಕೆ ಇದೆ. ಈ ದಿನ ದೇವಲೋಕದ ದ್ವಾರ ಅಂದರೆ ಏನಿದೆ ಬಾಗಿಲುಗಳು ತೆರೆಯಲಿದೆ. ನಮ್ಮೆಲ್ಲರ ಪಾಪ ಕರ್ಮಗಳು ಕಳೆಯುವ ಒಂದು ಅದ್ಭುತವಾದಂತಹ ದಿನ ಆಗಿದೆ. ಇನ್ನು ಹೇಗೆ ಆ ಮುಹೂರ್ತ ಹೇಗೆ ಅಂತಂದರೆ, ವೈಕುಂಠದ ಏಕಾದಶಿ ಬೆಳಗ್ಗೆ 7:50ರಿಂದ ಪ್ರಾರಂಭವಾಗಿ ಡಿಸೆಂಬರ್ 31 ಬೆಳಗ್ಗೆ 5 ಗಂಟೆವರೆಗೂ ಇದು ಇರುತ್ತೆ. ಈ ಅವಧಿಯಲ್ಲಿ ರಥಾಚರಣೆ ಆಚರಿಸುವುದು ಉತ್ತಮ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಏಕಾದಶಿ ಬೆಳಗ್ಗೆ 7:50ರಿಂದ 7 ಗಂಟೆಗೆ ಹೋದರೆ ದರ್ಶನ ಮಾಡಿಕೊಂಡೆ ಅದು ಫಲ ಇಲ್ಲ. 7:50 ನಂತರ ಏನಿದೆ ನೀವು ದರ್ಶನವನ್ನು ಏನಿದೆ ಮಾಡಬೇಕಾಗತ್ತೆ. ನಂತರ ಇದೇನಾಗುತ್ತೆ ಅಂತಂದರೆ ಈ ಒಂದು ಮುಹೂರ್ತ ನಿಮಗೆ ಡಿಸೆಂಬರ್ 30 ಬೆಳಗಿನ ಜಾವ ಏನಿದೆ 5 ಗಂಟೆವರೆಗೂ ಈ ಒಂದು ಮುಹೂರ್ತ ಇರುತ್ತೆ. ಈ ಒಂದು ಸಮಯದಲ್ಲಿ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡೋದು, ಶ್ರೀಹರಿ ಅಂದ್ರೇ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗುತ್ತೆ ಈ ರೀತಿ ಮಾಡುವಂತಹದ್ದು. ಇನ್ನು ಗುರು ರಾಯರ ಒಂದು ದರ್ಶನವನ್ನು ಪಡೆಯುವಂತಹದ್ದು, ರಾಯರ ನಾಮಸ್ಮರಣೆ ಮಾಡುವಂತಹದ್ದು, ಇಲ್ಲ ನಿಮ್ಮ ಇಷ್ಟ ಗುರುಗಳ ಪ್ರಾರ್ಥನೆಯನ್ನು ಮಾಡುವಂತಹದ್ದು, ಹೀಗೆ ಒಟ್ಟಿನಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ಏನಿದೆ ಎಲ್ಲವನ್ನು ಕೂಡ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಪಡಿತೀರ. ವರ್ಷಪೂರ್ತಿ ನೀವು ಏಕಾದಶಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಮಂಗಳವಾರ ತಪ್ಪದೆ ಏನಿದೆ ಮಾಡಿ. ಇನ್ನು ನೀವು ಏನು ಮಾಡಬೇಕು ಏಕಾದಶಿಯ ಇದೊಂದು ದೊಡ್ಡ ಏಕಾದಶಿ ದಿನ ಏನಿದೆ, ಸ್ವಚ್ಛವಾಗಿ ಏನಿದೆ ಮುಂಜಾನೆ ಎದ್ದು ನಿಮ್ಮ ಹತ್ತಿರದ ಏನು ವಿಷ್ಣು ದೇವಸ್ಥಾನ ಅಥವಾ ಏನಿದೆ ವೆಂಕಟೇಶ್ವರ ದೇವಸ್ಥಾನ, ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಏನಿದೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು, ಒಂದು ದೇವಸ್ಥಾನಗಳಲ್ಲಿ ದೇವರ ಕಳೆಗೆ ತೂರಿ ಹೋಗುವಂತಹ ಒಂದಷ್ಟು ಕ್ರಮಗಳನ್ನು ಕೂಡ ಇಟ್ಟಿರ್ತಾರೆ. ನಮ್ಮ ಪಾಪ ಕರ್ಮಗಳು ನಿವಾರಣೆ ಆಗೋದಕ್ಕೆ ದೇವರನ್ನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೆ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಿ, ಭಜನೆಗಳನ್ನು ಆದರೆ ಮಾಡಿ ಮನೆಯಲ್ಲಿ, ನಿಮಗೆ ಮಹಾವಿಷ್ಣು ಏನಿದೆ ಆವತ್ತು ತುಂಬ ಅನುಗ್ರಹವನ್ನು ಕೊಡ್ತಾರೆ. ನೀವು ವರ್ಷ ಪೂರ್ತಿ ನೀವು ಕಷ್ಟಗಳು ನಿಮಗೆ ದೇವರು ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಆ ಒಂದು ದಿನ ನೀವು ಏನೇ ದೇವರನ್ನು ಕೇಳಿದ್ರು ಕೂಡ, ಮಹಾವಿಷ್ಣುವನ್ನು ಕೇಳಿದ್ರು ಕೂಡ ನಿಮಗೆ ಆತ ಬೇಗ ಒಲಿತಾನೆ, ನಿಮಗೆ ಬೇಗ ಕೊಡ್ತಾರೆ. ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಒಂದು ಸಾಧ್ಯ ಆಗಲಿದೆ. ಈ ದಿನ ಕೈಗೊಂಡಂತಹ ಏನಿದೆ ಜಪ ತಪಗಳಿರಬಹುದು, ನಾವು ಮಾಡಿರುವಂತಹ ಏನು ಕರ್ಮಗಳಿರ್ಬೋದು ಮನುಷ್ಯಂದು, ಈ ಎಲ್ಲ ಪಾಪಗಳು ಎಲ್ಲವೂ ಕೂಡ ಏನು ಕರಗಿ ಹೋಗುತ್ತೆ, ನೀರಿನಂತೆ ಕರಗಿ ಹೋಗುತ್ತದೆ. ನಾರಾಯಣ ನಮ್ಮ ಮನೆಯಲ್ಲಿ ಧನ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತಾನ ಭಾಗ್ಯ ಹೀಗೆ ಎಲ್ಲವನ್ನೂ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ನಾವು ಒಂದು ಪೌರಾಣಿಕಗಳ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ಪುರಾಣಗಳ ಕತೆ ಪ್ರಕಾರ ಒಮ್ಮೆ ವಿಷ್ಣುವು ಒಂದು ನರಕಾಸುರ ಎಂಬ ರಾಕ್ಷಸನನ್ನು ಒಂದು ಸಂಹಾರ ಮಾಡ್ತಾನೆ. ಬಳಿಕ ನಾನು ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೋ ಆ ದಿನ ಭೂಮಂಡಲದ ಉಪವಾಸ ಮಾಡುವ ಮನುಷ್ಯ ವೈಕುಂಠ ಬರಲು ಅರ್ಹನಾಗುತ್ತಾನೆ. ಅಂದರೆ ಯಾರು ಉಪವಾಸ ಮಾಡುತ್ತಾರೆ ಅವರು
ಏಕಾದಶಿ ಅಂದರೆ ಈ ದೊಡ್ಡ ಏಕಾದಶಿ ದಿನ ಏನಿದೆ ನನ್ನ ದರ್ಶನ ಅವರಿಗೆ ಸಿಗುತ್ತೆ, ನನ್ನ ಒಂದು ಅನುಗ್ರಹ ಅವರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಹೇಳ್ತಾರಂತೆ. ಅದಕ್ಕೆ ಏಕಾದಶಿಯ ದಿನ ಏನು ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡಬೇಕು. ಹಾಗೆ ವಯಸ್ಸಾದವರು, ಮಾತ್ರೆ ತಗೊಳ್ಳುವಂತಹವರು ಇವರು ಉಪವಾಸವನ್ನು ಮಾಡುವಂತಹದ್ದು ಬೇಡ. ಆದರೆ ಯಾವುದೇ ಕಾರಣಕ್ಕೂ ಸಹ ಅನ್ನವನ್ನು ತಿನ್ನಬಾರದು ಈ ದಿವಸ. ಏನಿದೆ ವಯಸ್ಸಾಗಿರುವಂತಹವರು, ನನಗೆ ಶಕ್ತಿ ಇಲ್ಲ, ನನಗೆ ಆಗ್ತಾ ಇಲ್ಲ ಅನ್ನೋರು ಏನು ಮಾಡಬಹುದು, ದೇವರು ಇಂಥವರಿಗೆ ಮನ್ನಿಸ್ತಾರೆ. ಅವರು ಹಣ್ಣು ಹಂಪಲುಗಳನ್ನ ತೆಗೆದುಕೊಳ್ಳಬಹುದು. ಹಾಗೆಯೇ ಏನಿದೆ ನಂತರ ಒಂದಿಷ್ಟು ಬೇರೆ ಕಾಳುಗಳನ್ನು ತೆಗೆದುಕೊಳ್ಳಬಹುದು, ನೀರನ್ನು ಸೇವಿಸಬಹುದು, ಹಾಲನ್ನು ಸೇವಿಸಬಹುದು. ಹೀಗೆ ಮಾಡ್ತಾ ಒಂದು ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ಏಕಂತಂದರೆ ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಎಷ್ಟೇ ನನ್ನ ಹತ್ರ ಹಣ ಇದ್ರೂ, ಎಷ್ಟೇ ನನ್ನ ಹತ್ರ ಒಂದು ಬೇರೆ ಸಂಪತ್ತು ಏನೇ ಇದ್ರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಹೋದರೆ ಅದು ಸಿಗುವಂಥದ್ದಲ್ಲ. ಆ ಕಾರಣದಿಂದ ಮನುಷ್ಯನಿಗೆ ನೆಮ್ಮದಿಯೂ ಬೇಕು, ಆರೋಗ್ಯವೂ ಬೇಕು. ಅದಕ್ಕೆ ತಕ್ಕಂತೆ ಇವತ್ತಿನ ಕಾಲಮಾನಕ್ಕೆ ಬದುಕಲಿಕ್ಕೆ ಹಣವೂ ಬೇಕು. ಈ ಕಾರಣದಿಂದ ಇವೆಲ್ಲವೂ ಸಿಗಬೇಕಂತಂದರೆ ಒಂದು ಮಹಾವಿಷ್ಣುವಿನ ಪ್ರಾರ್ಥನೆ, ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲವೂ ದೊರಕಬೇಕು ಅಂತಂದರೆ ಈ ಒಂದು ಉಪವಾಸಾಚರಣೆಯನ್ನು ಮಾಡಿ ನಿಮಗೆ ಖಂಡಿತ ಏನಿದೆ ಶುಭ ಫಲ ಅನ್ನೋದು ದೊರೆಯುತ್ತೆ. ಈ ಒಂದು ವೈಕುಂಠ ಏಕಾದಶಿ ಉಪವಾಸ ತುಂಬ ಅತ್ಯಂತವಾದದ್ದು. ಈ ಒಂದು ವಿಡಿಯೋ ಉದ್ದೇಶ ಇಷ್ಟೇ. ನಾನು ಒಂದು ಸಮಯ ಅಂದರೆ ಮುಹೂರ್ತ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಆ ಮುಹೂರ್ತದಲ್ಲಿ ನೀವು ಇದನ್ನು ಪಾಲಿಸಿ. ಸಾಕಷ್ಟು ಜನಕ್ಕೆ ಗೊಂದಲಗಳಿರುತ್ತೆ, ಹುಷಾರಿಲ್ಲ, ನಾನು ಮಾಡ್ಬೋದಾ ಬೇಡವಾ ಅಂತ. ಅಂಥವ್ರಿಗೆ ನಾನೇನಿದೆ ಬೇಡ ಅಂತಲೇ ಹೇಳ್ತೇನೆ. ಅನ್ನವನ್ನು ಸ್ವೀಕಾರ ಮಾಡಬೇಡಿ, ಸೇವನೆ ಮಾಡಬೇಡಿ. ನೀವು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ, ಒಂದಿಷ್ಟು ಕಾಳುಗಳನ್ನು, ಮೊಳಕೆ ಕಾಳಂತೆ ಈ ಥರದ್ದೆಲ್ಲವನ್ನು ತಿನ್ನಿ, ಆರೋಗ್ಯದಿಂದ ಇರಿ, ಮಾತ್ರೆಗಳನ್ನು ಸೇವಿಸಿ, ಜೊತೆಗೆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಖಂಡಿತ ನಿಮ್ಮಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ನೀವು ಮಹಾವಿಷ್ಣುವಿನ ನಾರಾಯಣನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿ ಆತನೇ ನಿಮಗೆ ಅನುಗ್ರಹವನ್ನು ಕೊಡ್ತಾನೆ. ಜೊತೆಗೆ ಗುರುರಾಯರ ನಾಮಲೇಖನಗಳನ್ನು ನಮ್ಮ ಹತ್ರ ಯಾರ್ಯಾರು ತೊಗೊಂಡಿದ್ದೀರಾ ಎಲ್ಲರೂ ಕೂತ್ಕೊಂಡು ಇವತ್ತಿನ ದಿವಸ ಶುರು ಮಾಡ್ಕೊಂಡು ಬರೀರಿ. ನೀವು ಒಂದು ಸರಿ ಬರೆದ್ರೆ ಇವತ್ತು 100 ಪಟ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಪಡೀರಿ. ನಿಮ್ಗೇನಾದರೂ ಪುಸ್ತಕ ಬೇಕಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮಗೆ ಬುಕ್ ಅಂತ ವಾಟ್ಸಪ್ ಮಾಡಿ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇಂಥ ಕೆಲಸನ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವೈಕುಂಠ ಏಕಾದಶಿ ನಿಮ್ಮ ಜೀವನದಲ್ಲಿ ಒಳಿತನ್ನು ತರಲಿ ಅಂತ ಕೇಳ್ಕೊಳ್ತೇನೆ. ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದ.